ಸರಿ, ನನಗೇನು ಮಾಡಲಿದ್ದೀನಿ? ಒಂದು ಕೆಲಸ ಮಾಡುವೆ, ನೀನು ಅಗ್ನಿಗೆ ಫೋನ್ ಮಾಡು, ನಾನು ನನ್ನ ತಂದೆನ ನೋಡಬೇಕು ಅಂತ ಹೇಳು. ಇದಕ್ಕೆಲ್ಲ ರೋಗ ಒಪ್ಕೊಳ್ತಾನೆ ಅನ್ಕೊಂಡಿದ್ಯಾ ಮಲ್ಲಿ? ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ವೇದಾಂತ. ರೀ ನಾರಾಯಣ ರಾವ್, ಹೇಳಿ. ಮೊನ್ನೆ ಸಿಗ್ದಲ್ಲ ಹುಡುಗ? ಯಾವ ಹುಡುಗ? ಅದೇ ರೀ, ಸಂಕೇಪುರದಲ್ಲಿ ಸಿಕ್ಕಿದ್ನಲ್ಲ, ವೇದಾಂತ್. ಅವನು ಪದೇ ಪದೇ ಫೋನ್ ಮಾಡ್ತಾ ಇದ್ದಾನೆ. ನನಗೆ ಅವನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅವನ ಜೊತೆ ಮಾತಾಡಿದರೆ ನನ್ನ ಮೈಂಡ್ ಅಪ್ಸೆಟ್ ಆಗತ್ತೆ. ಸ್ವಲ್ಪ ಅವನ ಹತ್ರ ಮಾತಾಡಿ ಅದು ಏನು ಅಂತ ಕೇಳ್ತೀರಾ? ಹಲೋ ಹಲೋ ಹಲೋ. ಹಲೋ ಅಪ್ಪಾಜಿ, ಅಪ್ಪಾಜಿ, ನಾನು ವೇದಾಂತ್ ಮಾತಾಡ್ತಾನೆ. ವೇದಾಂತ್? ವೇದಾಂತ್ ಯಾರು? ಅಪ್ಪ, ನಾನು ವೇದಾಂತ್. ಸಂಕೇಪುರದಲ್ಲಿ ನನ್ನ ನೆತ್ತಿ ತಟ್ಟಿ ನೀವೇ ನಂಗೆ ನೀರು ಕುಡ್ಸಿದ್ರಲ್ಲ, ಮರ್ತ್ಬಿಟ್ರ? ನೀವು ನನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ನಾನು ವೇದಾಂತ್ ಮಾತಾಡ್ತಾ ಇದ್ದೀನಿ ಅಪ್ಪಾಜಿ. ನೋಡಿ, ನನ್ನನ್ನು ಬೇಕಾದಷ್ಟು ಜನ ಮೀಟ್ ಮಾಡ್ತಾರೆ. ನಿಮ್ಮ ಹತ್ರ ಬೇಕಾದಷ್ಟು ಟೈಮ್ ಇರ್ಬೋದು, ನನ್ನ ಹತ್ರ ಟೈಮ್ ಇಲ್ಲ. ವಿಷಯಕ್ಕೆ ಬನ್ನಿ. ಅಪ್ಪಾಜಿ, ನಾನು ನಿಮ್ಮನ್ನ ಭೇಟಿ ಮಾಡಬೇಕು. ನಿಮ್ಮ ಹತ್ರ ಸಾಕಷ್ಟು ಮಾತಾಡಬೇಕು. ಪ್ಲೀಸ್ ನನ್ನ ಮೀಟ್ ಮಾಡಿ ಅಪ್ಪಾಜಿ. ಯಾಕೆ? ಅಪ್ಪಾಜಿ, ಯಾಕೆಂದ್ರೆ ನಾನು... ಒಂದು ನಿಮಿಷ. ನಿನ್ನ ಹೆಸರೇನೆಂದೆ? ಅಪ್ಪಾಜಿ, ನನ್ನ ಹೆಸರು ನಿಜಕ್ಕೂ ನಿಮಗೆ ನೆನಪಿಲ್ವಾ? ನೋಡು, ನಿನ್ನ ಹೆಸರು ಏನು ಅನ್ನೋದು ನನಗೆ ಮುಖ್ಯ ಅಲ್ಲ. ನಾನು ನನಗಿಂತ ಚಿಕ್ಕವ್ರನ್ನ ಮಗು ಅಂತಲೇ ಕರೆಯೋದು. ನೋಡಪ್ಪ ಮಗು, ಈಗ ನನ್ನ ಸದ್ಯಕ್ಕೆ ಅಗ್ನಿಯವ್ರ ಹತ್ರ ಇದ್ದೀನಿ. ನನ್ನ ಬೇಕು ಬೇಡಗಳನ್ನೆಲ್ಲ ಪಾಪ ಅವರೇ ನೋಡ್ಕೋತಾ ಇದ್ದಾರೆ. ನಿಂದು ಏನೇ ವಿಷಯ ಇದ್ದರೂ ಅವ್ರ ಹತ್ರನೇ ಮಾತಾಡು. ಒಂದು ನಿಮಿಷ, ನಾನು ಅವ್ರಿಗೆ ಫೋನ್ ಕೊಡ್ತೇನೆ. ಅಪ್ಪಾಜಿ, ಅಪ್ಪಾಜಿ, ನನ್ನ ಹಲೋ ಮಿಸ್ಟರ್ ವೇದಾಂತ್ ವಶಿಷ್ಠ. ನೀವು ಯಾವಾಗ ಬಂದ್ರಿ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಾಂತ ಅವರೇ. ಏನು ಮೇಡಮ್ ಇದು?
ಹೆಂಗಾಯ್ತು ಇದೆಲ್ಲ? ಕಾಂತ ಅವ್ರೆ, ನಿಮಗೆ ಅಳು ಎಲ್ಲ ಸೂಟ್ ಆಗಲ್ಲ. ನೀವು ಯಾವಾಗಲೂ ನಗ್ನಗ್ತಾನೆ ಇರಬೇಕು. ಏನು ಮಾಡೋದು, ಎಲ್ಲ ವಿಧಿ ಆಟ ಅಷ್ಟೆ. ವಿಕ್ಕಿ ಇಲ್ಲ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ವಿಕ್ಕಿ ಅವರು ನನ್ನ ಮಗನ ರೂಪದಲ್ಲಿ ನಮ್ಮ ಎಲ್ಲರ ಜೊತೆಗೂ ಇದ್ದಾರೆ. ಇವ್ನು ನೋಡ್ತಾನೆ ಎಲ್ಲರ ಜೊತೆಗೂ ಖುಷಿಯಾಗಿರಬೇಕು ಅಷ್ಟೆ. ಮೇಡಮ್, ಇಂಥ ಸಂದರ್ಭದಲ್ಲಿ ನನಗೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ನಾನು ಯಾವಾಗಲೂ ಬೇಡದೇ ಇರೋದನ್ನೇ ಮಾತಾಡ್ತಾ ಇರ್ತೀನಿ. ಆದರೆ ಇವತ್ತು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈ ಕಾಂತ ಅನ್ನೋ ಒಬ್ಬ ತಮ್ಮ ಇದ್ದಾನೆ ಅಂತ ಯಾವತ್ತೂ ಮರಿಬೇಡಿ ಮೇಡಮ್. ನನ್ನ ಮೇಲೆ ಛೋಟಾ ಬಾಸ್ತು ಋಣ ತುಂಬಾ ಇದೆ ಮೇಡಮ್. ಅದನ್ನು ಸ್ವಲ್ಪ ಆದರೂ ತೀರಿಸ್ಬೇಕು. ನಾನು ಯಾರೋ ಒಬ್ಬ ಮೂರನೇ ವ್ಯಕ್ತಿ. ನನಗೆ ಅವ್ರ ತಮ್ಮನ ಸ್ಥಾನ ಕೊಟ್ಟು ಒಳ್ಳೆ ಸ್ನೇಹಿತರ ಥರ ನೋಡ್ಕೋತಾ ಇದ್ರು. ಆ ಋಣನ ನಾನು ತೀರಿಸಲೇಬೇಕು ಮೇಡಮ್. ಸತ್ಯವಾಗ್ಲೂ ಮೇಡಮ್, ನಾನು ಯಾವಾಗಲೂ ಜೊತೆಲಿ ಇರ್ತೀನಿ. ನನ್ನ ಕೈಯಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡ್ತೀನಿ ಮೇಡಮ್. ತಗೊಳ್ಳಿ ಮೇಡಮ್. ಏನ್ರಿ ಇದು ಗಿಫ್ಟ್ ಎಲ್ಲ ತಂದಿದ್ದೀರಾ? ಚಿಕ್ಕ ಛೋಟಾ ಬಾಸ್ಗೆ ಮೇಡಮ್. ಕಾಂತ ಅವ್ರೆ, ಯಾಕೆ ಇದನ್ನೆಲ್ಲ ತರಕ್ಕೆ ಹೋದ್ರಿ? ಪ್ಲೀಸ್ ಮೇಡಮ್, ದಯವಿಟ್ಟು ಇಲ್ಲ ಅನ್ಬೇಡಿ. ತಗೊಳ್ಳಿ, ನಿಮ್ಮ ತಮ್ಮನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು ಅಂದ್ಕೊಳ್ಳಿ. ಸರಿ, ಅಲ್ಲಿಟ್ಬಿಡಿ. ಅಗ್ನಿ, ಇನ್ನು 1 ಗಂಟೆಲಿ ನನ್ನ ತಂದೆ ನನ್ನ ಮನೇಲಿ ಇರಬೇಕು. ಇಲ್ಲ ನೀನು ಹೊರಲಿಲ್ಲ ಅನ್ಸ್ಬಿಡ್ತೀನಿ. ಲಾಸ್ಟ್ ಟೈಮ್ ಹೇಗೋ ಬಚಾವಾಗಿದೆಯಾ. ನಾನು ಈ ಸಲ ಅಲ್ಲಿಗೆ ಬಂದರೆ ಸುಡೋದಕ್ಕೆ ನೀನು ಹೆಣ ಕೂಡ ಸಿಗಬಾರ್ದು. ಹಾಗೆ ಮಾಡ್ತೀನಿ. ವೇದಾಂತ್ ವೇದಾಂತ್ ವೇದಾಂತ್, ನೀನು ಬುದ್ಧಿವಂತನ ದಡ್ಡನ? ನಿನ್ನ ತಂದೆ ನನ್ನ ಹತ್ರ ಇದ್ದಾರೆ. ನನ್ನ ಹತ್ರ ಗನ್ ಇದೆ. ಗನ್ನಲ್ಲಿ ಬುಲೆಟ್ಟು ಇದೆ. ನನ್ನ ಗುರಿ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಇಟ್ಕೊಂಡು ನೀನು ನನ್ನ ಹತ್ರ ಹಿಂಗೆ ಮಾತಾಡ್ತಾ ಇದೆಯಲ್ಲ, ನಿನಗೆ ಬುದ್ಧಿವಂತ ಅನ್ಬೇಕು ಇಲ್ಲ ದಡ್ಡ ಅನ್ಬೇಕು? ಅಗ್ನಿ, ಮರ್ಯಾದೆಗೆ ನಾನು ಹೇಳೋದನ್ನ ಕೇಳು. ನಿನ್ನ ಮಾತಲ್ಲಿ ರೆಸ್ಪೆಕ್ಟೇ ಕಾಣಿಸ್ತಾ ಇಲ್ಲ. ಅಗ್ನಿ, ಮರ್ಯಾದೆಗೆ ನಾನು ಹೇಳೋದನ್ನ ಕೇಳು. ಇಷ್ಟು ಬೇಗ ಕಳಿಸ್ಬಿಟ್ರೆ ನನ್ನ ಆಟಕ್ಕೆ ಏನಪ್ಪ ಬೆಲೆ? ನೀನು ನನಗೆ ಕಡಿಮೆ ಹಿಂಸೆ ಕೊಟ್ಟಿದ್ಯಾ? ಪ್ರತಿ ದಿನ ಪ್ರತಿ ಕ್ಷಣ ನೀನು ನನ್ನನ್ನು ನೆನಪು ಮಾಡ್ಕೊಬೇಕು. ಆ ಥರ ಗಿಫ್ಟ್ ಕೊಡ್ತೀನಿ. ಆಗಲೇ ನಿನ್ನ ಗೇಮ್ಗೆ ಮಜಾ ಇರೋದು. ಅಗ್ನಿ, ಏನ್ ಮಾಡ್ತಿದ್ಯಾ? ಇಲ್ಲ ಪುಲ್ಯ, ನಾನು ಇವತ್ತೊಂದು ಡಿಸಿಷನ್ ತಗೊಳ್ಳೇಬೇಕು. ಅಗ್ನಿ ಹಾವಳಿ ಜಾಸ್ತಿ ಆಗಿದೆ. ಇದಕ್ಕೊಂದು ಅಂತ್ಯ ಆಡಲೇಬೇಕು. ನನಗೆ ಬೇರೆ ಆಪ್ಷನ್ ಇಲ್ಲ. ನೀನ್ ತಪ್ಪು ಮಾಡ್ತಿದ್ಯಾ ವೇದಾಂತ್? ಇಲ್ಲ, ನಾನು ತಪ್ಪು ಮಾಡ್ತಿಲ್ಲ. ಕೂತ್ ಯೋಚನೆ ಮಾಡು ವೇದಾಂತ್, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಯೋಚನೆ ಮಾಡಿದ್ರು ಟೈಮ್ ವೇಸ್ಟ್ ಮೂಲ್ಯ. ದುಡ್ಕೋದ್ ಸರಿ ಅಲ್ಲ ವೇದಾಂತ್. ಇಲ್ಲ ಮೂಲ್ಯ, ಅಗ್ನಿ ಬದುಕಬಾರ್ದು. ಇದನ್ನೆಲ್ಲ ಒಂದೇ ಸಲ ಮುಗಿಸಿ ಅಪ್ಪ ನಾ ಮನೆ ಕರ್ಕೊಂಡ್ಬರ್ತೀನಿ. ಆಗ ನಿಮ್ಮ ತಂದೆ ನಿನ್ನ ಜೊತೆ ಖುಷಿಯಾಗಿ ಬರ್ತಾರಾ? ಹೇಳು ವೇದಾಂತ್, ಖುಷಿಯಾಗಿ ಬರ್ತಾರಾ?
ಕೇಳ್ಕೊಂಡಿದ್ದೀರ ತಾನೇ? ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಇದೇ ಟೈಮ್ ತಾನೇ ಬರ್ತಾ ಇರೋದು. ಒಂದು 5 ನಿಮಿಷ ಬರ್ತಾ ಇದೀನಿ ಅಂದ್ರು, ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಯಾಕೆ ಬಂದಿಲ್ಲ ಅವ್ರನ್ನ? ನಂಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಾ ಇಲ್ಲ. ಎಷ್ಟು ದಿನ ಆದ್ಮೇಲೆ ನೋಡ್ತಾ ಇರೋದು ಗೊತ್ತಾ ಅವ್ರಿಬ್ರನ್ನ. ಮದುವೆ ಆದ್ಮೇಲೆ 2.5 months ಆಗಿದೆ ಅವ್ರನ್ನ ನೋಡ್ದೆ. ಬಂದಿರೋ ಅನ್ಸುತ್ತೆ, ಇರೋ ನಾನು ನೋಡ್ಕೊಂಡ್ ಬರ್ತೀನಿ. ಅದಿತಿ, ಲಾಂಗ್ ಟೈಮ್ ನೋ ಸಿ. ಹೇಗಿದ್ದೀರಾ? ಸೂಪರ್. ಹೇಗೋ ಇದ್ಯಾ? ನಾನಿದ್ದೀನಲ್ವಾ, ಚೆನ್ನಾಗಿರ್ತಾನೆ. ಏನಂದ್ರು ಡಾಕ್ಟ್ರು? ಹೇಗಾಯ್ತು ಟ್ರೀಟ್ಮೆಂಟ್ ಎಲ್ಲ? ಚೆನ್ನಾಗಾಯ್ತು, ಅದಕ್ಕೆ ಮುಂಚಿನ್ಗಿಂತ ಬೆಟರ್. ಈ ಹೌದು, ಅಲ್ಲಿ ಟ್ರೀಟ್ಮೆಂಟಿಗೆ ಹೋಗಿದ್ರಲ್ವಾ? ಎಲ್ಲೆಲ್ಲ ಸುತ್ತಾಡಿದ್ರಿ? ಒಂದ್ ಜಾಗಕ್ಕೆ ಹೋಗಿದ್ವಿ, ಏನ್ ಸಕ್ಕತ್ತಾಗಿತ್ತು ಗೊತ್ತಾ? ನಾವೆಲ್ಲ ನೆಕ್ಸ್ಟ್ ಟೈಮ್ ಏನ್ ಮಾಡೋಣ ಅಂದ್ರೆ, ನೀನ್ ಮಾತಾಡ್ಸ್ಕೊಂಡು ನಿಂತಿದ್ರೆ ಅವಳು ಇವತ್ತೆಲ್ಲ ಮಾತಾಡ್ತಾ ಇರ್ತಾಳೆ. ನಡಿ ಒಳಗೆ ಹೋಗೋಣ. ಬಾರ ಒಳಗೆ. ಹುಷಾರಂತ ಕರ್ಕೊಂಬ ಧ್ರುವನ್ನ. ಚೋಟ ಬಾಸ್, ನಾನು ಕಾಂತ ಅಂತ. ನಾನು ಈ ವಸಿಷ್ಠ ಫ್ಯಾಮಿಲಿಗೆ ಒಂಥರ ಕಟ್ಟಪ್ಪ ಇದ್ದಾಗೆ. ನೀವು ಮಹೇಂದ್ರ ಬಾಹುಬಲಿ ಇದ್ದಾಗೆ. ಚೋಟ ಬಾಸು ನನಗೆ ಅಮರೇಂದ್ರ ಬಾಹುಬಲಿ ಇದ್ದಾಗೆ. ಚಿಕ್ಕ ಚೋಟ ಬಾಸ್, ನಿಮ್ಗೆ ಏನ್ ಬೇಕಾದ್ರೂ ಕೇಳಿ, ನಾನು ಅದನ್ನ ಜಟ್ಪಟ್ ಅಂತ ಮಾಡ್ಕೊಡ್ತೀನಿ. ಇಲ್ಲ ಮೇಡಮ್, ಇದೇನು ಚಿಕ್ಕ ಚೋಟ ಬಾಸು ಕೆಮ್ತಾ ಇದ್ದಾರೆ? ಹಾ ಕಾಂತ ಅವ್ರೆ, ಕೆಮ್ಮಾಗಿದೆ, ಅವನಿಗೆ ಸಿರಪ್ ಕುಡಿಸ್ಬೇಕು. ಮೇಡಮ್, ಸಿರಪ್ ಎಲ್ಲ ಏನು ಬೇಡ ಮೇಡಮ್, ಅದೆಲ್ಲ ಏನು ಸರಿ ಕೆಲಸ ಮಾಡಲ್ಲ. ನಾನು ಒಂದು ನಾಟಿ ಔಷಧಿ ಹೇಳ ಮೇಡಮ್, ಪಟ್ಟಂತ 5 ನಿಮಿಷದಲ್ಲಿ ಹಂಗೆ ಕೆಮ್ಮು ಹೋಗ್ಬಿಡುತ್ತೆ. ಹೌದಾ? ಏನು ಹೇಳಿ? ಅದು ಬಿಸ್ಕೆಟ್ ಬ್ರಾಂದಿ ಕುಡಿಸಿ ಮೇಡಮ್. ರೀ ಕಾಂತ ಅವ್ರೆ, ಸುಮ್ಮನೆ ಏನೇನೋ ಮಾತಾಡಬೇಡಿ. ಹಾಗೆಲ್ಲ ಮಕ್ಳಿಗೆ ಅದನ್ನು ಕುಡ್ಸೋದು ತಪ್ಪು. ನೀವು ಅಷ್ಟೇ, ಮುಂದೆ ಇನ್ಯಾರಿಗೂ ಕುಡ್ಸೋ ಹಾಗಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಮಗು ನೋಡಕ್ ಬಂದಿದ್ದೀರಾ, ಮಗುನ್ ನೋಡಿ. ಸಾರಿ ಮೇಡಮ್, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಚಿಕ್ಕ ಚೋಟ ಬಾಸ್, ನಾನೊಂಥರ ಹಂಗೇನೆ ಹೇಳಿದ್ನಲ್ಲ, ನಾನು ಕಟ್ಟಪ್ಪ ಇದ್ದಂಗೆ ಅಂತ. ನಿಮ್ಗೇನು ಬೇಕಿದ್ರು ಹೇಳಿ, ಹೇಳಿದ್ನಲ್ಲ, ಚಟ್ಪಟ್ ಅಂತ ಮಾಡ್ಕೊಟ್ಬಿಡ್ತೀನಿ. ಮೇಡಮ್, ನಾನಿನ್ನು ಬರ್ತೀನಿ. ಚೋಟ ಬಾಸ್, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ನಿಮ್ಮ ಜೊತೆ ಹೇಗಿದ್ದೆ, ಚಿಕ್ಕ ಚೋಟ ಬಾಸ್ ಜೊತೆ ಕೂಡ ಹಾಗೆ ಇರ್ತೀನಿ. ನಾನಿದ್ದೀನಿ ಚೋಟ ಬಾಸ್, ನಾನಿದ್ದೀನಿ. ಅದಕ್ಕೆ ಯಾಕೆ ಯಾರು ಕಾಣಿಸ್ತಾನೆ ಇಲ್ಲ? ಅಮ್ಮು, ವೇದನ್ ಬಾವಾ, ವಿಕ್ಕಿ ಬಾವಾ. ಸಾರಿ ಅದಕ್ಕೆ, ನೀವು ಈ ವಿಷಯನ ಫೋನ್ ಮಾಡಿ ಹೇಳ್ದಾಗಿಂದ ನಂಬೋದಕ್ಕೆ ಆಗಲಿಲ್ಲ. ವಿಕ್ಕಿ ಬಾವ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದರೆ ಅವ್ರ ನಗು ಮುಖ, ಅವ್ರ ತಮಾಷೆ ಎಲ್ಲ ಕಣ್ಣಲ್ಲಿ ಕಟ್ಟಂಗಿದೆ. ಏನೇ ಆದರೂ ನಾನು ಜೊತೆಗಿರ್ತೀನಿ ಚೋಟ ನದ್ನಿ ಅಂತ ಹೇಳೋರು. ಈಗ ಯಾರು ಚೋಟ ನದ್ನಿ ಅಂತ ಕರೀತಾರೆ? ಅದಕ್ಕೆ ಆರ್ತಿ ಅಕ್ಕ ನೋಡ್ಕೊಂಬರಕ್ ಹೋಗಿದ್ವಿ, ಅವಳು ನೋಡೋದಕ್ಕೆ ಆಗಿಲ್ಲ. ಅದಕ್ಕೆ ಅವಳು ಹೇಗದನ್ನು ಸಹಿಸ್ಕೊಂಡಿದ್ದಾಳೋ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹೇಗದಕ್ಕೆ ಇದೆಲ್ಲ ಆಯಿತು?
ವಿಕ್ಕಿ ಬಾವಂಗೆ ಯಾಕೆ ಹೀಗಾಯ್ತು? ಇದೆಲ್ಲ ನಂಬೋದಕ್ಕೆ ಆಗ್ತಿಲ್ವಲ್ಲ ಅದಕ್ಕೆ. ಹೇಳು ವೇದಾಂತ್, ಅಗ್ನಿನ ನೀನು ಕೊಂದ್ಮೇಲೆ ನಿನ್ನ ತಂದೆ ನಿನ್ನ ಜೊತೆ ಖುಷಿಯಾಗಿ ಬರ್ತಾರ? ಯಾವುದೇ ಕಾರಣಕ್ಕೂ ಬರಲ್ಲ ಅಲ್ವಾ? ಇದರಿಂದ ನಿನ್ನ ತಂದೆನ ಗೆಲ್ಲೋದಕ್ಕಾಗಲ್ಲ ವೇದಾಂತ್. ಬದಲಾಗಿ ಪ್ರೀತಿಯಿಂದ ಗೆಲ್ಬೋದು, ಬುದ್ಧಿವಂತಿಕೆಯಿಂದ ಗೆಲ್ಬೋದು. ಯೋಚನೆ ಮಾಡು. ಅವರಪ್ಪ ಅಗ್ನಿ ಕೈನಲ್ಲಿ ಸಿಕ್ಕಾಕೊಂಡಿರೋದು ಇವನಿಗೆ ತುಂಬ ಸಂಕಟ ಆಗ್ತಾ ಇದೆ ಅನ್ಸುತ್ತೆ. ನೀರಿಂದ ಹೊರಗಡೆ ಬಂದಿರೋ ಮೀನ್ ಥರ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ನೋಡೋಕ್ಕೆ ಒಂಥರ ಮಜಾ ಇದೆ. ಹೀಗೆ ಆಗಬೇಕು. ನನ್ನನ್ನು ಎದುರು ಹಾಕ್ಕೊಂಡ್ರೆ ಹೀಗೆ ಆಗೋದು. ವೇದಾಂತ್, ಆತ್ರದಲ್ಲಿ ಏನೇನೋ ಡಿಸೈಡ್ ಮಾಡಬೇಡ. ಆ ಅಗ್ನಿ ತುಂಬ ಗೇಮ್ ಆಡ್ತಿದ್ದಾನೆ, ನಿನ್ನ ಜೊತೆ ಎಮೋಷ್ನಲಿ ಆಟ ಆಡ್ತಾ ಇದ್ದಾನೆ. ಪ್ಲೀಸ್ ಕೂತು ಯೋಚನೆ ಮಾಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ವಿಕ್ಕಿ ಬಾವ ದುಬೈಗೆ ತಾನೇ ಹೋಗಿದ್ದಿದ್ದು. ಅದಿತಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಾವು ವಾಸ್ತವನ ಅರ್ಥ ಮಾಡಿಕೊಂಡು ಬದುಕಬೇಕು. ಈಗ ನೀನು ಅಳ್ತಾ ಕೂತ್ರೆ ಆದ್ಯನ ಒಳಗೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ವಿಕ್ಕಿ ಇಲ್ಲ ಅನ್ನೋ ವಿಷಯ ಗೊತ್ತಾದಾಗಿಂದ ಅಳ್ತಾನೆ ಇದ್ದಾಳೆ. ನನಗಂತೂ ಸಮಾಧಾನ ಮಾಡಿ ಮಾಡಿ ಸಾಕಾಗಿದೆ. ನಾವೀಗ ವಿಕ್ಕಿ ಇಲ್ಲ ಅನ್ನೋ ಸತ್ಯನ ಅರ್ಥ ಮಾಡಿಕೊಂಡು ಧೈರ್ಯ ತಗೊಂಡು ಮುಂದೆ ಹೋಗ್ಬೇಕು. ಅಳ್ತಾ ಕೂತ್ರೆ ಹೋಗಿರೋ ವಿಕ್ಕಿ ವಾಪಸ್ ಬರಲ್ಲ. ಸಾರಿ ಅದಕ್ಕೆ, ಅದು ಪರವಾಗಿಲ್ಲ. ನೀನು ಮತ್ತೆ ಧ್ರುವ ಬಂದಂಗೆ ವಿಕ್ಕಿನೂ ಬರಬಾರ್ದ ಅಂತ ತುಂಬ ಅನಿಸ್ತಾ ಇದೆ. ಕೆಲವೊಂದ್ಸಲ ಅವನೇ ಮನೆಗೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ದಂಗೆ, ನನಗೆ ಕಾಟ ಕೊಟ್ಟಂಗೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ದಂಗೆ, ನನ್ನ ಚಾಮುಂಡಿ ಚಾಮುಂಡಿ ಅಂದ್ಕೊಂಡು ಇಡೀ ಮನೆ ಓಡಾಡ್ದಂಗೆ, ಈ ಥರ ಎಲ್ಲ ಕನಸು ಬೀಳ್ತಾ ಇರುತ್ತೆ. ಆದರೆ ಕನಸಿಂದ ಎಚ್ಚರಿಕೆ ಆಗ್ತಿದ್ದಂಗೆ ಗೊತ್ತಾಗತ್ತೆ ಇದ್ಯಾವುದು ಸತ್ಯ ಅಲ್ಲ ಅಂತ. ಈ ಕನಸೇ ನಿಜ ಆಗ್ಬಿಡ್ಬಾರ್ದ, ನಾವು ಒಂದ್ಸಲ ವಾಪಸ್ ಬರಬಾರ್ದ ಅಂತ ತುಂಬಾ ಅನ್ಸತ್ತೆ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಆದಿತಿ, ಸಮಾಧಾನ ಮಾಡ್ಕೊಳ್ಳೇಬೇಕು. ಕನಸು ಯಾವತ್ತು ಆ ಟೈಮಿಗೆ ಅಷ್ಟೇ ಚಂದ, ಅದು ಯಾವತ್ತೂ ವಾಸ್ತವ ಆಗಲ್ಲ ಅಲ್ವಾ? ಲೈಫಲ್ಲಿ ಏನೇ ಬಂದ್ರೂ ಅದನ್ನು ಸ್ವೀಕರಿಸ್ಕೊಂಡು ಲೈಫ್ ಹ್ಯಾಸ್ ಟು ಮೂವ್ ಆನ್. ಸರಿ, ಜೂನಿಯರ್ ವಿಕ್ಕಿನ ನೋಡಿದ್ವಿ. ಅದಕ್ಕೆ ಜೂನಿಯರ್ ವಿಕ್ಕಿ ಭಾವನೆ. ಸರಿ, ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ ಫ್ರೆಶ್ನಪ್ ಆಗಿ?